ಹಾಯ್ ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಗಣಕೆ ಸೊಪ್ಪಿ ಮೊಟ್ಟೆ ಸಾರು. ಬೇಕಾಗುವ ಸಾಮಗ್ರಿಗಳು: ಗಣಕೆ ಸೊಪ್ಪು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಸ್ವಲ್ಪ, ಕೊತ್ತಂಬರಿ, ಕಾಯಿ, ಸಾಂಬಾರು ಪುಡಿ ಮತ್ತು ಮೊಟ್ಟೆ, ಎಣ್ಣೆ. ಫಸ್ಟು ಒಂದು ಬಾಣಲಿಗೆ ನೀರು ಕುದಿಯೋಕ್ಕಿಟ್ಟು, ನೀರು ಕುದಿಬೇಕಾದ್ರೆ ಸೊಪ್ಪು ಹಾಕೋಣ. ಸೊಪ್ಪು ಒಂದು ಸ್ವಲ್ಪ ಬೇಯಲಿ. ಸೊಪ್ಪು ತುಂಬ ಬೇಯೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಬೆಂದರೆ ಸಾಕು. ಬೇಯಿಸ್ದೆ ಹೋದರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ರು ಚೆನ್ನಾಗಿರುತ್ತೆ. ಇವಾಗ ಇದು ಸಾಕು, ಆಫ್ ಮಾಡೋಣ, ತಣ್ಣಗಾಗಲಿ. ನೆಕ್ಸ್ಟು ಮಿಕ್ಸಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಮತ್ತು ಕಾಯಿ ಎಲ್ಲನೂ ರುಬ್ಕೊಳ್ಳೋಣ. ಇದು ಎಷ್ಟು ರುಬ್ಬಿದ ಮೇಲೆ ಸೊಪ್ಪು ಬೆಂದಿರುತ್ತಲ್ಲ ಅದನ್ನು ಹಾಕ್ಬಿಟ್ಟು ನೈಸಾಗಿ ರುಬ್ಬೋಣ. ಇವಾಗ ಇಷ್ಟು ನೈಸಾಗಿ ರುಬ್ಕೊಂಡಿದ್ವಿ. ನೆಕ್ಸ್ಟು ಬಾಣಲೆ ಕಾಯೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ ಒಂದೆರಡು ಇಂಚು ಬೆಳ್ಳುಳ್ಳಿ ಜಜ್ಜಿ ಹಾಕೋಣ. ನೆಕ್ಸ್ಟು ಹಾಕ್ತಿದ್ವಲ್ಲ ಅದು ಖಾರ ಹೊಡ್ಬಿಟ್ಟು ಸ್ವಲ್ಪ ಹೊತ್ತು ಹುರಿಬೇಕಿದೆ. ಈ ಥರ ಬೇಯುವಾಗ ಸಾಂಬಾರು ಪುಡಿ ತಂದಿದ್ವಲ್ಲ 1/2 ಚಮಚ ಸಾಕು. ಅದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡಿ ಸೊಪ್ಪು ಬೇಯಿಸಿರ್ತೀವಲ್ಲ ನೀರು ಅದನ್ನು ಹಾಕಬೇಕು. ಇವಾಗ ಸಾಕು ಹುರಿದಿರೋದು. ಇವಾಗ ಬೇಯ್ತಾ ಇದೆ. ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಸ್ವಲ್ಪ ಹೊತ್ತು ಉಪ್ಪೆಲ್ಲ ಬೇಯಲಿ. ಇವಾಗ ಸಾರು ಬೆಂದಿದೆ. ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಉಪ್ಪು ಬೇಕಾದ್ರೆ ಮತ್ತೆ ಹಾಕಬೇಕು. ಗ್ಯಾಸ ಕಡಿಮೆ ಮಾಡ್ಕೊಂಡು ಅದಕ್ಕೆ ಮೊಟ್ಟೆ ಬಿಡೋಣ. ಮೊಟ್ಟೆಗಳ ದೂರ ಬಿಡಬೇಕು, ಹತ್ತತ್ರ ಬಿಡಬಾರ್ದು. ಮೊಟ್ಟೆ ಬಿಟ್ಮೇಲೆ ಸೌಟ್ ಹಾಕಬಾರ್ದು, ನಿಧಾನಕ್ಕೆ ಕಾವಲ್ಲೇ ಬೇಯಬೇಕು. ಗ್ಯಾಸ್ ಜಾಸ್ತಿ ಮಾಡಿದರೆ ಎಲ್ಲ ಕಲಸಿ ಹೋಯ್ತವೆ. ಸಣ್ಣ ಉರಿಲೇ ನೀಟಾಗಿ ಬೇಯಿಸ್ಕೋಬೇಕು. ಇದು ರೆಡಿಯಾಗಿದೆ, ಈ ಥರ ಬೆಂದಿದೆ. ಗಣಕೆ ಸೊಪ್ಪು ಮೊಟ್ಟೆ ಸಾರು ರೆಡಿಯಾಗಿದೆ. ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಗಣಕೆ ಸೊಪ್ಪು ತಿನ್ನೋಕ್ಕಲ್ಲ ಅಂದಾಗ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು.